ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾನು ಓವನ್ ತೊಗೊಂಡ್ಬಂದಿದ್ದೆ. ಓವನ್ನು ತುಂಬ ವರ್ಷದಿಂದ ತರಬೇಕು ಅಂದ್ಕೋತಾ ಇದ್ವಿ. ನಾನೆಲ್ಲ ಮುಂಚೆ US ಅಲ್ಲಿ ಬೆಲ್ಜಿಯಮಲ್ಲಿದ್ದಲ್ಲಿ ಆವಾಗ ಯೂಸ್ ಮಾಡ್ತಾಯಿದ್ದೆ, ತರೋಕ್ಕೆ ಆಗಿರಲಿಲ್ಲ. ಈಗ ನಾವು ದೀಪಾವಳಿ ಇನ್ನು ಹತ್ತಿರ ಬಂತು, ಮಗಳು ಬೇರೆ ಈಗ ಬೆಂಗಳೂರಲ್ಲಿ ಹೇಳಬೇಕಂದ್ರೆ ಓವನ್ ಇರಲೇಬೇಕು. ಯಾಕಂದರೆ ನಾವು ಸ್ವಲ್ಪ ಬೆಳಗ್ಗೆ ತಿಂಡಿ ಏನಾದ್ರೂ ಚಿತ್ರಾನ್ನ, ಈ ಥರ ರೈಸ್ ಆಯಿತು, ಒಟ್ಟು ಯಾವುದಾದ್ರೂ ಅಡುಗೆ ಮಾಡಿಟ್ರೆ ಬೇಗನೆ ಓವನಲ್ಲಿ ಬಿಸಿ ಮಾಡಿಕೊಂಡು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ತಿಂದ್ರೇ, ಅವ್ರಿಗೆ ಮಳೆ ಬೇರೆ ಬರ್ತಾ ಇರುತ್ತೆ ಮತ್ತು ಚಳಿ ಇರುತ್ತೆ. ಹೀಗಾಗ್ಬಿಟ್ಟು ಓವನ್ ತುಂಬ ದಿನದಿಂದ ತರಬೇಕಂತ ಐತೆ. ಮುಂಚೆ ಐಕ್ಯಕ್ಕೆ ಹೋಗಿದ್ವಿ ತೊಗೋಬೇಕು ಅಂತ. ಐಕ್ಯದಲ್ಲಿ ಯಾಕೋ ನಮಗೆ ಅಷ್ಟು ಸರಿ ಇಷ್ಟ ಆಗಲಿಲ್ಲ. ಹೀಗಾಗ್ಬಿಟ್ಟು ನಾವು ಬಂದುಬಿಟ್ಟು ಗಿರಿಯಾಜಲ್ಲಿನೇ, ನಮ್ಮ ಮನೆ ಹತ್ರನೇ ಗಿರಿಯಾಜ್ ಇದೆ, ಅಲ್ಲೇ ನಾವು ಇದನ್ನು ಓವನ್ ತೊಗೊಂಡ್ವಿ. ಅಂದರೆ ಈಗ ಮಗಳೂ ಕೂಡ ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಅವಳಿಗೆ ಓವನ್ದು ಎಲ್ಲ ಗೊತ್ತಿದೆ, ಅವಳು ಬಿಸಿ ಮಾಡ್ಕೊಂಡು ತಿನ್ಬೋದು. ಹಾಗೆ ನಮ್ಮ ಹಸ್ಬೆಂಡು ಕೂಡ ನಾನು ಒಂದೊಂದು ಸಲ ಮಧ್ಯಾಹ್ನ ಎಲ್ಲರೂ ಹೊರಗಡೆ ಹೋದಾಗೆ ಮತ್ತು ಏನಾದರೂ ನಾವು ಊರ ಕಡೆ ಎಲ್ಲ ಹೋದಾಗೆ ಅವರು ಏನಾದರೂ ಅಕಸ್ಮಾತ್ ಹೋಟೆಲಿಂದ ತಂದ್ರೂ ಕೂಡ ಬಿಸಿ ಮಾಡಿಕೊಂಡು ತಿನ್ಬೋದು ಅಂತ ನನ್ನ ಮಗಳು ತುಂಬ ದಿನದಿಂದ. ಆಮೇಲೆ ಹಾಗೆಯೇ ಇನ್ನೊಂದು ಯೂಸ್ಫುಲ್ ಅಂದರೆ ನನ್ನ ಮಗನಿಗೆ ಡೋನಟ್ಟು, ಪಿಜ್ಜಾ ಅಂದರೆ ತುಂಬ ಇಷ್ಟ. ಹೀಗಾಗ್ಬಿಟ್ಟು ಅದನ್ನು ಕೂಡ ನಾವು ಓವನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತ ತೊಗೊಂಡು ಬಂದ್ವಿ. ಹಾಗೆಯೇ ನಾನು ಯಾವುದಾದ್ರೂ ನಮ್ಮ ಮನೆಗೆ ಸಾಮಾನು ತಂದುಬಿಟ್ರೆ, ಈ ಥರ ಐಟಮ್ಸ್ ತಂದರೆ ಮೊದಲು ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ವೀಟ್ ಕೂಡ ತಂದಿದ್ವಿ, ಅದನ್ನೇ ನೈವೇದ್ಯ ಮಾಡಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಡೈಲಿ ನನ್ನ ಕಿಚನ್ ಕಿಟಕಿ ಹತ್ರನೇ ಬಂದುಬಿಟ್ಟು ಈ ಥರ ಸೌಂಡ್ ಮಾಡುತ್ತೆ. ಅದೇ ಟೈಮ್ಗೆ ನಾನು ಅಡುಗೆ ಮಾಡ್ತಾ ಇರ್ತೀನಿ, ಬಂದುಬಿಟ್ಟು ಅದು ಸೌಂಡ್ ಮಾಡುತ್ತೆ. ನಾನು ಯಾವಾಗಲೂ ಕಾಳುಗಳು ಇಟ್ಟೇ ಇಡ್ತೀನಿ. ಟೆರೆಸ್ ಮೇಲೇನೂ ಕೂಡ ಹೋಗಿ ನನ್ನ ಮಕ್ಕಳಿಬ್ಬರೂ ಕಾಳು ಇಟ್ಟಿರ್ತಾರೆ, ಆಂಟಿಯರು ಕೂಡ ಇಟ್ಟಿರ್ತಾರೆ. ತುಂಬ ತಿಂತಾವೆ. ಒಂದು 4 ಪಿಜಿನೂ ಫುಲ್ಲು ನಮ್ಮ ಮನೆ ಮೇಲೇ ಅವು ಕಾಳು ತಿಂದೇ ಊಟ ಮಾಡಿ ಆರಾಮಿರ್ತಾವೆ. ನಮ್ಮ ಕಿಚನ್ ಕಿಟಕಿ ಹತ್ರ ಡೈಲಿ ಬರುತ್ತೆ. ನಾನು ಸ್ವಲ್ಪ ಅಕ್ಕಿ, ಹೆಸರು ಕಾಳು ಈ ಥರ ಡೈಲಿ ಅವಕ್ಕೆ ಹಾಕ್ತಾನೆ ಇರ್ತೀನಿ. ಈ ಥರ ಪಕ್ಷಿಗಳಿಗೆ ಕಾಳು ಹಾಕಿದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಂದು ಓವನ್ ಪೂಜೆ ಮುಗಿಯುವಷ್ಟರಲ್ಲೇ ಕೆಳಗಡೆ ನಮ್ಮ ಉಮಾ ಆಂಟಿ ಮನೆಗೆ ಇವರೆಲ್ಲ ಹುಬ್ಬಳ್ಳಿಯಿಂದ ಬಂದಿದ್ರಂತೆ. ಹುಬ್ಬಳ್ಳಿಯಿಂದ ಇವರು ಬೆಂಗಳೂರು ನೋಡೋಕ್ಕೆ ಬಂದಿದ್ದರು. ನಾನು ಯಾವಾಗಾದರೂ ನನಗೂ ಕೂಡ ವಿಠ್ಠಲ ತುಂಬ ಪರಿಚಯ. ಹೀಗಾಗ್ಬಿಟ್ಟು ನೀನು ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೂ ಬಾ ಅಂದಿದ್ದೆ. ಮೇಲೆ ನಮ್ಮ ಮನೆಗೂ ಉಮಾ ಆಂಟಿ ಕರ್ಕೊಂಡು ಬಂದರು. ವಿಠ್ಠಲನ ಮಗಳು ಇವಳು. ಹಾಗೆ ಬಂದಿದ್ದರು ಫಸ್ಟ್ ಟೈಮು ಅಂತ ಅವಳಿಗೆ ಒಂದು ರೆಸಿಪೀಸ್ ಕೊಟ್ಬಿಟ್ಟು ಕುಂಕುಮ ಕೊಟ್ಟು ನಾನು ಕಳಿಸಿದೆ. ಈ ನನ್ನ ಹೊಸ ಓವನ್ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯ್ಕೋಬೇಕಲ್ಲ. ಬಾಯ್ ಫ್ರೆಂಡ್ಸ್.